ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ತೊಂಡೆಕಾಯಲ್ಲಿ ಚಟ್ನಿ ಮಾಡೋದು ಹೇಗೆ, ತುಂಬ ಹೆಲ್ತಿ ಮತ್ತು ಈಸಿ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ 1 ಬೌಲಷ್ಟು ತೊಂಡೆಕಾಯಿನ ತಗೊಂಡಿದ್ದೀನಿ. ನಂತರ ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿನ್ಕಾಯಿನ ತಗೊಳ್ಳೋಣ. ನಂತರ ತೊಂಡೆಕಾಯಿನ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯೋದಕ್ಕಿಡಿ. ಅದಕ್ಕೆ ಕಟ್ ಮಾಡಿರೋಂಥ ತೊಂಡೆಕಾಯಿನ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿ, ನಾನು ಇಷ್ಟಕ್ಕೆ 1 ಬೌಲ್ಗೆ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ನಂತರ ಇದು ಚೆನ್ನಾಗಿ ಕುದ್ದ ನಂತರ ನೋಡಿ, ಹಿಂಗೆ ಮುಟ್ಟಿದ್ರೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದರೆ ಸ್ಟವನ್ನು ಆಫ್ ಮಾಡಿ. ತುಂಬ ಏನು ಬೇಯಿಸ್ಕೊಳ್ಳೋದೇನು ಬೇಡ. ನಂತರ ಮಸಾಲೆ ರುಬ್ಬೋದಕ್ಕೆ ಐಟಮ್ಗಳು: ತೆಂಗಿನಕಾಯಿ ಸ್ವಲ್ಪ ಹಾಕ್ತಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚಟ್ನಿಗೆ ಎಷ್ಟು ಹಾಕಬೇಕು ಅಂತ. ನಾನು ಒಂದು 5-6 ಪೀಸಷ್ಟು ತೆಂಗಿನಕಾಯಿನ ಹಾಕ್ತಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ 1 ಇಂಚಷ್ಟು. ನಂತರ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಹಾಕಿ, ನಂತರ ಹುಣಸೆಹಣ್ಣು ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಆದರೆ ಸಾಕು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ, ನಂತರ ಅದಕ್ಕೆ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಕಡಲೆನ ಹಾಕಿ ಫಸ್ಟ್ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣ. ನಂತರ ಬೆಂದಿಟ್ಕೊಂಡು ಹಾರಿರೋ ಅಂಥ ತೊಂಡೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ನೀರು ಅವಶ್ಯಕತೆ ಇದ್ದರೆ ನೀರು ಹಾಕಿ, ಇಲ್ಲಾಂದರೆ ತೊಂಡೆಕಾಯಿ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಬೇಕಾದರೆ ರುಬ್ಬೋದಕ್ಕೆ ಅರಿಶಿನ ಪುಡಿ ಹಾಕೋಬೋದು, ಇಲ್ಲ ಅಂದರೆ ನೀವು ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು. ನಂತರ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಇಂಗನ್ನು ಹಾಕೋಣ ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ನೀವು ಏನೇನು ಬೇಕೋ ಅದನ್ನು ಹಾಕಿ, ಎಕ್ಸ್ಟ್ರಾ ಒಂದು ಈರುಳ್ಳಿನ ಹಾಕಿದ್ರೆ ಸಾಕು. ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಕರಿಬೇವು ಸೊಪ್ಪನ್ನ ಹಾಕಿ, ಸಾಸಿವೆ, ಜೀರಿಗೆ, ಒಂದು ಗರಿಯಷ್ಟು ಕರಿಬೇವು ಸೊಪ್ಪು ಮತ್ತು ಒಂದು ಸಣ್ಣಕ್ಕೆ ಹೆಚ್ಕೊಂಡ್ರಂಥ ಈರುಳ್ಳಿನ ಹಾಕಿ ಫ್ರೈ 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ತೊಂಡೆಕಾಯಿ ಚಟ್ನಿ ರೆಡಿ ಆಗುತ್ತೆ. ತೊಂಡೆಕಾಯಿ ನಿಮಗೆ ಆಲ್ಮೋಸ್ಟ್ ಅದ್ರ ಯೂಸಸ್ ನಿಮಗೆ ಗೊತ್ತಿರುತ್ತೆ. ತೊಂಡೆಕಾಯಿ ಪಲ್ಯ ಮಾಡ್ಕೊಂಡಿರ್ತೀರ, ಸಾಂಬಾರು ಮಾಡ್ಕೊಂಡಿರ್ತೀರ. ಈ ಥರ ಚಟ್ನಿನ ದೋಸೆ, ಇಡ್ಲಿ, ಚಪಾತಿ ಎಲ್ಲ ಅದಕ್ಕೂ ಮಾಡ್ಕೋಬೋದು. ನಂತರ ಸಣ್ಣಕ್ಕೆ ಹೆಚ್ಕೊಂಡ್ರಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ರೀತಿ. ನಿಮಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಉಪ್ಪು ಹಿಡಿಯುತ್ತೆ, ಇಲ್ಲಾಂದರೆ ಹಾಗೆಯೇ ಫ್ರೈ ಮಾಡ್ಕೋಬೋದು. ನಂತರ ಇದು ಚೆನ್ನಾಗಿ ಬೆಂದ ನಂತರ ಅದು ನಾನು ಹೇಳಿದ್ನಲ್ಲ ಅರಿಶಿನ ಪುಡಿ ನೀವು ರುಬ್ಬೋದಕ್ಕೆ ಹಾಕೋಬೋದು, ಇಲ್ಲಾಂದರೆ ಈ ಥರ ಒಗ್ಗರಣೆಗೆ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ರುಬ್ಬಿಟ್ಕೊಂಡ್ರಂಥ ಮಸಾಲೆ ಅಂದರೆ ತೊಂಡೆಕಾಯಿದು ಚಟ್ನಿನ ಇದಕ್ಕೆ ಹಾಕಿ 1-2 ಸೆಕೆಂಡ್ ಕುದಿಸ್ಬಿಟ್ಟು ಉಪ್ಪು ಹಾಕ್ಕೊಂಡ್ರೆ ತೊಂಡೆಕಾಯಿ ಚಟ್ನಿ ರೆಡಿ ಆಗುತ್ತೆ. ನೀವು ಈ ಥರ ಒಗ್ಗರಣೆ ಮಾಡಲಿಲ್ಲ ಅಂದ್ರೂ ಬೇಕಿದ್ರೆ ತೊಂಡೆಕಾಯಿ ಚಟ್ನಿ ನಾವು ಆಲ್ರೆಡಿ ಎಲ್ಲದನ್ನು ಬೇಯಿಸಿರ್ತೀವಿ, ಮಾಮೂಲಿ ಚಟ್ನಿ ಥರನೂ ಆಗುತ್ತೆ. ಈ ಥರ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಆ ಥರ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಇದನ್ನು ನೀವು ಮಾಡಿದ್ರೆ ಒಂದು 2 ಡೇಸ್ 1 ಡೇ ಈ ಥರ ಕುದಿಸ್ಕೊಂಡು ಇಟ್ಕೋಬೋದು, ಬೇಗ ಹಾಳಾಗಲ್ಲ. ಈಗ ನಿಮಗೆ ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ. ತುಂಬ ಗಟ್ಟಿ ಬೇಕು ಅಂದ್ರೂ ಓಕೆ, ಅಂದರೆ ಇದು ಕುದೀತಾ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರನ್ನು ಹಾಕೊಂಡ್ರೆ ಸಾಕು. ನೋಡಿ ಈಗ ಚೆನ್ನಾಗಿ ಕುದ್ದಿರೋಂಥದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಂಡೆಕಾಯಿ ಚಟ್ನಿ ರೆಡಿ ಆಯಿತು. ನಂತರ ಸರ್ವಿಂಗ್ ಬೌಲ್ಗೆ ಹಾಕ್ತಿದ್ದೀನಿ. ಇನ್ನು ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಅಷ್ಟೊತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.